ಚಾಮರಾಜನಗರದ ಗುಂಡ್ಲುಪೇಟೆ ಸಮೀಪ ದಾಯಾದಿಗಳ ಮಧ್ಯೆ ಮತ್ಸರದ ಕಾರಣಕ್ಕಾಗಿ ಜಮೀನಲ್ಲೂ ವಾಮಾಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪ. ವಾಮಾಚಾರಕ್ಕೆ ಬಳಸ್ತಾ ಇದ್ದಂಥ ವಸ್ತುಗಳೊಂದಿಗೆ ಮಹಿಳೆಯೊಬ್ಬರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಅಂಕಮ್ಮ ಅಂತ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಭೀಮನ ಬೀಡಲ್ ನಡೆದಿರುವಂಥ ಘಟನೆ ಇದು. ಮಲ್ಲಿಕಾರ್ಜುನ ಎಂಬವರ ಜಮೀನಲ್ಲಿ ಏನೋ ವಸ್ತುಗಳನ್ನ ಹೂತಿಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ವೇಳೆ ಅವರು ಸಿಕ್ಕಾಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಏನು ಜಮೀನಿನ ವ್ಯಾಜ್ಯ ದಾಯಾದಿಗಳ ಮಧ್ಯೆ. ಅದಕ್ಕಾಗಿ ಈ ರೀತಿ ಚಾಮರಾಜನಗರದ ಗುಂಡ್ಲುಪೇಟೆ ಸಮೀಪ ದಾಯಾದಿಗಳ ಮಧ್ಯೆ ಮತ್ಸರದ ಕಾರಣಕ್ಕಾಗಿ ಜಮೀನಲ್ಲೂ ವಾಮಾಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪ. ವಾಮಾಚಾರಕ್ಕೆ ಬಳಸ್ತಾ ಇದ್ದಂಥ ವಸ್ತುಗಳೊಂದಿಗೆ ಮಹಿಳೆಯೊಬ್ಬರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಅಂಕಮ್ಮ ಅಂತ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಭೀಮನ ಬೀಡಲ್ ನಡೆದಿರುವಂಥ ಘಟನೆ ಇದು. ಮಲ್ಲಿಕಾರ್ಜುನ ಎಂಬವರ ಜಮೀನಲ್ಲಿ ಏನೋ ವಸ್ತುಗಳನ್ನ ಹೂತಿಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ವೇಳೆ ಅವರು ಸಿಕ್ಕಾಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಏನು ಜಮೀನಿನ ವ್ಯಾಜ್ಯ ದಾಯಾದಿಗಳ ಮಧ್ಯೆ. ಅದಕ್ಕಾಗಿ ಈ ರೀತಿ ಚಾಮರಾಜನಗರದ ಗುಂಡ್ಲುಪೇಟೆ ಸಮೀಪ ದಾಯಾದಿಗಳ ಮಧ್ಯೆ ಮತ್ಸರದ ಕಾರಣಕ್ಕಾಗಿ ಜಮೀನಲ್ಲೂ ವಾಮಾಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪ. ವಾಮಾಚಾರಕ್ಕೆ ಬಳಸ್ತಾ ಇದ್ದಂಥ ವಸ್ತುಗಳೊಂದಿಗೆ ಮಹಿಳೆಯೊಬ್ಬರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಅಂಕಮ್ಮ ಅಂತ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಭೀಮನ ಬೀಡಲ್ ನಡೆದಿರುವಂಥ ಘಟನೆ ಇದು. ಮಲ್ಲಿಕಾರ್ಜುನ ಎಂಬವರ ಜಮೀನಲ್ಲಿ ಏನೋ ವಸ್ತುಗಳನ್ನ ಹೂತಿಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ವೇಳೆ ಅವರು ಸಿಕ್ಕಾಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಏನು ಜಮೀನಿನ ವ್ಯಾಜ್ಯ ದಾಯಾದಿಗಳ ಮಧ್ಯೆ. ಅದಕ್ಕಾಗಿ ಈ ರೀತಿ ಚಾಮರಾಜನಗರದ ಗುಂಡ್ಲುಪೇಟೆ ಸಮೀಪ ದಾಯಾದಿಗಳ ಮಧ್ಯೆ ಮತ್ಸರದ ಕಾರಣಕ್ಕಾಗಿ ಜಮೀನಲ್ಲೂ ವಾಮಾಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪ. ವಾಮಾಚಾರಕ್ಕೆ ಬಳಸ್ತಾ ಇದ್ದಂಥ ವಸ್ತುಗಳೊಂದಿಗೆ ಮಹಿಳೆಯೊಬ್ಬರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಅಂಕಮ್ಮ ಅಂತ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಭೀಮನ ಬೀಡಲ್ ನಡೆದಿರುವಂಥ ಘಟನೆ ಇದು. ಮಲ್ಲಿಕಾರ್ಜುನ ಎಂಬವರ ಜಮೀನಲ್ಲಿ ಏನೋ ವಸ್ತುಗಳನ್ನ ಹೂತಿಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ವೇಳೆ ಅವರು ಸಿಕ್ಕಾಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಏನು ಜಮೀನಿನ ವ್ಯಾಜ್ಯ ದಾಯಾದಿಗಳ ಮಧ್ಯೆ. ಅದಕ್ಕಾಗಿ ಈ ರೀತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.